ಇದೇ ವಿಚಾರ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯುಪಿಐ ಸ್ಕ್ಯಾನರ್ ದುರ್ಬಳಕೆ ವಿಚಾರ ಸಂಬಂಧ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದೇ ರೀತಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾದರೂ ನಡೆದಿದೆಯಾ ಪ್ರಶ್ನೆಗೆ ಮತ್ತೆ ಮರು ಪ್ರಶ್ನೆ ಹಾಕಿದ್ದಾರೆ. ಅದು ನಮ್ಮ ವ್ಯಾಪ್ತಿಗಂತೂ ಬರೋದಿಲ್ಲ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾದರೂ ನಡೆದಿದೆಯಾ ಹೇಳಿ. ಸದ್ಯಕ್ಕೆ ಈ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ ಅಂತಂದ್ರು ಆರೋಗ್ಯ ಸಚಿವರು. ಜೊತೆಗೆ ಹಾಗೇನಾದರೂ ಅಕ್ರಮ ಕಂಡು ಬಂತಂದ್ರೆ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಹೀಗಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಮ್ಮ ಸರ್ಕಾರಿ ಆಸ್ಪತ್ರೆ ನಮ್ಮ ಸರ್ಕಾರದ ಅಧೀನದಲ್ಲಿ ಬರುವಂಥ ನಮ್ಮ ಆಸ್ಪತ್ರೆಗಳು ಎಲ್ಲಾದರೂ ಆಯಿತು ಅಂತಂದರೆ ನಮ್ಮ ಗಮನಕ್ಕೆ ಬಂದರೆ ನಾವು ನಿರ್ದಾಕ್ಷಿಣ ಕ್ರಮ ತಗೋತೀವಿ ಅಂತಂದ್ರು. ನಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಆಸ್ಪತ್ರೆ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ನೀವು ಅವ್ರಿಗೆ ಮಾತಾಡ್ಬೇಕು. ನಾನು ಇಲ್ಲ ಆತರ ಏನಾದ್ರು ಇದ್ರೆ ನೀವು ಹೇಳ್ತಾ ಇರೋದು ಯಾವ್ದು ನಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಯಾವ್ದು ಹೇಳ್ತಾ ಇರೋದು? ಯುಪಿ ಸ್ಕ್ಯಾನರ್ ಇರುತ್ತಲ್ಲ ಸರ್, ಆ ಜಾಗದಲ್ಲಿ ಅಂದ್ರೆ ಯಾವ್ದು ಯುಪಿಐ ಸ್ಕ್ಯಾನರ್? ಯುಪಿಐ ಸ್ಕ್ಯಾನರ್ ಅಂಟಿಸ್ಬಿಟ್ಟು ಸಾಕಷ್ಟು ದುಡ್ಡು ನೋಡ ನಾನು ವಿಚಾರಿಸ್ತೀನಿ, ಪೂರ್ತಿ ಮಾಹಿತಿ ಇಲ್ಲ. ಎಫ್ಐಆರ್ ಫೈಲ್ ಕೂಡ ಆಗಿದೆ ನೋಡ ನಾನು ಚೆಕ್ಅಪ್ ಮಾಡ್ತೀನಿ, ಆಗ್ತಿದ್ರೆ ನಾನು ವಿಚಾರಣೆ ಮಾಡ್ತೀನಿ.